ನ್ಯೂಸು ನರೇಂದ್ರ ಮೋದಿ ಅವರು ರಾಜೀನಾಮೆ ಕೊಟ್ಟು ಅಣ್ಣಾಮಲೈ ಅವ್ರನ್ನ ನೆಕ್ಸ್ಟ್ ಪಿ ಎಂ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಬರ್ತಿದೆ. ಈಗಂತ ತುಂಬ ಸಲ ಅನ್ಕೊಂಡಿದ್ದೀನಿ, ಬಟ್ ಆದರೆ ಇದು ಯಾವತ್ತೂ ಆಗಲ್ಲ. ಇನ್ನೊಂದು ಕಡೆ ನೋಡಿದ್ರೆ ನೆಕ್ಸ್ಟ್ ಪಿ ಎಂ ಆಗುವಂಥ ರಾಘವ್ ಚಡ್ಡಾಗೆ ಕೇಪಬಲ್ ಚೆನ್ನಾಗಿತ್ತು. ಇಡೀ ಭಾರತದಲ್ಲಿ ಏನು ಸಮಸ್ಯೆಗಳಿತ್ತು ಅದನ್ನು ಏನು ಕ್ವಶನ್ಸನ್ನು ಕೇಳಬೇಕು ಅದನ್ನು ರಾಜ್ಯಸಭೆದಲ್ಲಿ ಕೇಳ್ತಿದ್ರು. ಅದೇ ನಮ್ಮ ಈ ಮೂರು ಬಿಟ್ಟವರು ಊರಿಗೆ ದೊಡ್ಡವರು ಅನ್ನೋ ಥರ ನಮ್ಮ ಎಮ್ ಎಲ್ ಎಗಳಿದಾರಲ್ಲ, ನನಗೆ IPL ಟಿಕೆಟ್ ಸಿಕ್ಕಿಲ್ಲ, ನಾಚಿಕೆ ಮಾನ ಮರ್ಯಾದೆ ಬಿಟ್ಬಿಟ್ಟು IPL ಟಿಕೆಟ್ ಒಳ್ಳೆ ಭಿಕ್ಷೆ ಬೇಡ್ರಿ ಅದಕ್ಕಿಂತ ಹೋಗ್ಬಿಟ್ಟು VIPs ಅಂತ ಹೇಳ್ತಾರೆ. ಪ್ರಜಾಪ್ರಭುತ್ವದ ಅರ್ಥ ಗೊತ್ತಿಲ್ಲದೆ ಇರೋನು MLA MPs ಆದರೆ ಇದೇ ಪ್ರಾಬ್ಲಮ್. ಸಿ, ನರೇಂದ್ರ ಮೋದಿ ಅವರು ನಾನು ತಿನ್ನೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿದ್ರು. ಆದರೆ ಇವತ್ತು ನೀವು ಎಷ್ಟಾದರೂ ತಿನ್ನಿ, ಲಾಸ್ಟಿಗೆ ಬಂದು BJP ಪಾರ್ಟಿಗೆ ಸೇರ್ಕೊಳ್ಳಿ ಅಂತ ಹೇಳಿದ್ದಾರೆ. ಇನ್ನೊಂದು ಕಡೆ ಕಾಂಗ್ರೆಸ್ ಅಂತೂ ಕೇಳೋದೇ ಬೇಡ, ಅವ್ರಿಗೆ ತಲೆ ಬುಡ ಏನೂ ಇಲ್ಲ. ಆಯಿತು, ಅಟ್ಲೀಸ್ಟ್ ಆಮ್ ಆದ್ಮಿ ಪಾರ್ಟಿ ಚೆನ್ನಾಗಿದೆ, ಅವ್ರ ಮೇಲೆಲ್ಲ ಕೂಡ ಏನು ಆರೋಪಗಳಿತ್ತು ಅದೆಲ್ಲ ಸಾಬೀತಾಗಿದೆ. ನೆಕ್ಸ್ಟು ಕೇಜ್ರಿವಾಲ್ ಆದ ನಂತರ ಒಳ್ಳೆ ಲೀಡರ್ ಸಿಕ್ಕರು. ಅಂದರೆ ಕೇಜ್ರಿವಾಲ್ ಏನು ಒಳ್ಳೆಯವರು ಅಂತ ಹೇಳ್ತಿಲ್ಲ, ರಾಘವ್ ಚಡ್ಡಾ ಅಂತ ಒಂದು ಪ್ರಾಮಿಸಿಂಗ್ ಲೀಡರ್ ಸಿಕ್ಕರು ಅಂತ ಹೇಳ್ಬಿಟ್ಟು ಅನ್ಕೊಂಡಿದ್ರೆ, ಇವತ್ತು ಆಮ್ ಆದ್ಮಿ ಪಾರ್ಟಿ ಅವರನ್ನು ಸ್ಥಾನದಿಂದ ರಿಮೂವ್ ಮಾಡಿದ್ದಾರೆ. ಅಂದರೆ ಅವರು ಡೆಪ್ಯೂಟಿ ಲೀಡರ್ ಆಗಿದ್ದರು ರಾಜ್ಯಸಭೆಯಲ್ಲಿ. ಸೊ ಮಾತಾಡೋದಕ್ಕೆ ಆಮ್ ಆದ್ಮಿಗೆ ಅಂತ ಹೇಳ್ಬಿಟ್ಟು ಒಂದು ಸ್ಲಾಟ್ ಇರುತ್ತೆ. ಈ ಪ್ರತಿಯೊಂದು MP ಗೂ ಪ್ರತಿಯೊಂದು ಪಕ್ಷಗಳಿಗೂ ಇಷ್ಟಿಷ್ಟು ಸಮಯ ಅಂತ ಫಿಕ್ಸ್ ಆಗಿರುತ್ತಲ್ಲ. ಸೊ ರಾಘವ್ ಚಡ್ಡಾಗೆ ಮಾತಾಡೋದಕ್ಕೆ ಜಾಸ್ತಿ ಟೈಮ್ ಸಿಕ್ತಿತ್ತು. ಆದರೆ ಏನಾಗಿದೆ ಅಂದರೆ ಇಲ್ಲಿ ರಾಘವ್ ಚಡ್ಡಾನ ತನ್ನ ಸ್ಥಾನದಿಂದ ರಿಮೂವ್ ಮಾಡಿದ್ದಾರೆ. ಡೆಪ್ಯೂಟಿ ಲೀಡರ್ನ ಅಲ್ಲಿ ಅಶೋಕ್ ಮಿತ್ತಲ್ ಅಂತ ಹೇಳ್ಬಿಟ್ಟು ಅವ್ರನ್ನ ಆ್ಯಡ್ ಮಾಡಿದ್ದಾರೆ. ಸಿ, ಇದ್ರ ಉದ್ದೇಶ ಏನಂದ್ರೆ ಆಮ್ ಆದ್ಮಿ ಅವ್ರಿಗೆ ಇದು ಎರಡು ರೀಸನ್ ಇಂದ. ಒಂದು, ರಾಘವ್ ಚಡ್ಡಾ ಇತ್ತೀಚೆಗೆ ಆಮ್ ಆದ್ಮಿ ಯಾವ ಪ್ರೆಸ್ ಮೀಟ್ಗಳಲ್ಲೂ ಅಟೆಂಡ್ ಆಗ್ತಿಲ್ಲ, ಮತ್ತೆ ಏನು ಕೇಜ್ರಿವಾಲ್ ಇದ್ದಾರೋ ಅವ್ರ ಜೊತೆ ಸರಿಯಾಗಿ ಕೋಆರ್ಡಿನೇಷನ್ ಇಲ್ಲ. ಸೊ ಇದು ಅವ್ರ ಪಾರ್ಟಿಯವ್ರು ಕೊಡ್ತಿರೋ ರೀಸನ್ನು. ಬಟ್ ಇನ್ನೊಂದು ಕಡೆ ನೋಡಿದ್ರೆ ರಾಘವ್ ಚಡ್ಡಾ ನ್ಯೂ ರೈಸಿಂಗ್ ಒಂದು MP ಆಗಲಿ ಅಥವಾ ಒಂದು ಪ್ರಾಮಿಸಿಂಗ್ ಲೀಡರ್ ಥರ ಕಾಣಿಸ್ತಿದ್ದಾರೆ ಇಡೀ ಭಾರತದ ಯೂತ್ಗೆ. ಇವಾಗ ಯಾವ ರೀತಿ ನೇಪಾಳಲ್ಲಿ ಕಿಡ್ಸಿ ಪ್ರೊಟೆಸ್ಟ್ ಆಯಿತು, ಜೆನ್ಜಿ ಪ್ರೊಟೆಸ್ಟ್ ಆಯಿತು, ಅಲ್ಲೂ ಕೂಡ ಯೂತನ್ನೇ ಚೂಸ್ ಮಾಡ್ಕೊಂಡ್ರು ಅವರು. ಸೊ ಹಂಗೆ ನಮ್ಮ ಭಾರತದಲ್ಲಿ ನೋಡಿಕೊಂಡ್ರೆ ನಮಗಿದ್ದಂಥ ಆಪ್ಷನ್ ಒಂದು ಅಣ್ಣಾಮಲೈ, ಇನ್ನೊಂದು ರಾಘವ್ ಚಡ್ಡಾ. ಆದರೆ BJP ಅವರು ಅಣ್ಣಾಮಲೈನ ಸೈಡ್ ಲೈನ್ ಮಾಡಿದ್ರು. ಇವಾಗ ನೋಡಿದ್ರೆ ಇದು ಆಮ್ ಆದ್ಮಿ ಪಾರ್ಟಿ ಅವರು ಈ ರಾಘವ್ ಚಡ್ಡಾನು ಕೂಡ ಸೈಡ್ ಲೈನ್ ಮಾಡ್ತಿದ್ದಾರೆ. ಅಂದರೆ ಇನ್ನು ಮುಂದೆ ಮಾತಾಡೋದಕ್ಕೆ ಆಗೋದಿಲ್ಲ, ಮಾತಾಡಿದ್ರು ಕೂಡ ತುಂಬ ಕಡಿಮೆ ಸಮಯ ಸಿಗುತ್ತೆ. ಸೊ ಅಂದರೆ ಓವರಾಲ್ ಉದ್ದೇಶ ಏನಂದರೆ BJP ಆಗಲಿ, ಕಾಂಗ್ರೆಸ್ ಆಗಲಿ ಅಥವಾ JDS ಆಗಲಿ ಯಾರು ಬೆಳಿಬಾರ್ದು, ಅವರವರ ಫ್ಯಾಮಿಲಿಗಳು ಬೆಳಿಬೇಕು ಅಥವಾ ಅವರೇ ಬೆಳಿಬೇಕು. ಸೊ ಆ ಥರ ಕಾಣಿಸ್ತಿದೆ. ಇನ್ನು BJP ಕಡೆ ಬರೋದಾದರೆ, ಅಣ್ಣಾಮಲೈಯು ಯಾಕೆ ನಾನು ಅಷ್ಟೊಂದು ಅವ್ರನ್ನ ಅಭಿಮಾನ ಅಥವಾ ಅವ್ರಿಗೆ ಅಷ್ಟು ಗೌರವ ಅಂದರೆ, ಈವನ್ ರಾಘವ್ ಚಡ್ಡಾಗಿಂತ ಯಾರಾದರೂ ನೆಕ್ಸ್ಟ್ PM ಕ್ಯಾಂಡಿಡೇಟ್ ನನ್ನ ಪರ್ಸ್ನಲಿ ಕೇಳಿದ್ರೆ ಅಣ್ಣಾಮಲೈನ ಚೂಸ್ ಮಾಡ್ತೀನಿ. ಏನಕ್ಕಂದರೆ ರಾಘವ್ ಚಡ್ಡಾ ಹೇಳುವಂಥದ್ದು ಚೆನ್ನಾಗೇ ಇರುತ್ತೆ, ಬಟ್ ಪ್ರಾಕ್ಟಿಕಾಲಿಟಿ ಅನ್ನೋದು ಸ್ವಲ್ಪ ಕಡಿಮೆ ಇರುತ್ತೆ. ಆ್ಯಂಡ್ ಅದು ಎಲ್ಲದನ್ನು ಒಂದೇ ಸಲ ಚೇಂಜ್ ಮಾಡೋಕ್ಕೋಗಲ್ಲ. ಬಟ್ ಅಣ್ಣಾಮಲೈ ಒಂದೊಂದು ಮಾತು ಕೂಡ ಎಷ್ಟು ತೂಕವಾಗಿರುತ್ತೆ ಗೊತ್ತಾ. ಹಂಗಂತ ನಾನು ರಾಘವ್ ಚಡ್ಡಾ ಗ್ರೇಟ್ ಅಂತಲ್ಲ, ಅವರು ಗ್ರೇಟ್, ಅಣ್ಣಾಮಲೈ ಗ್ರೇಟೆಸ್ಟ್ ಅಂತ ಹೇಳ್ಬೋದು. ಅಣ್ಣಾಮಲೈನ ನಾನು ನೆಕ್ಸ್ಟ್ PM ಕ್ಯಾಂಡಿಡೇಟ್ ಅಂತ ಅನ್ಕೊಂಡಿದ್ದೆ. ನಿಜವಾಗ್ಲೂ ನಮ್ಮ ಕರ್ನಾಟಕದಲ್ಲೂ ಕೂಡ ತೇಜಸ್ವಿ ಸೂರ್ಯ ಅವರನ್ನು ಕೂಡ ನೆಕ್ಸ್ಟ್ PM ಕ್ಯಾಂಡಿಡೇಟ್ ಅಂತ ಅನ್ಕೊಂಡಿದ್ವಿ. ಆದರೆ ತೇಜಸ್ವಿ ಸೂರ್ಯ ಅವರು ಅದು ಏನು ಮಾತಾಡ್ತಾರೋ, ಅವ್ರು ಯಾವಾಗ ಮಾತಾಡ್ತಾರೋ, ಯಾಕೆ ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತಲ್ಲ, ಯಾಕೆ ಒಂದು MLA ಗೌರ್ಮೆಂಟ್ ಆಫೀಸ್ಗಳಲ್ಲಿ ಹೋಗ್ಬಿಟ್ಟು ಕರಪ್ಷನ್ಸ್ ಆಗ್ತಿದೆಯಲ್ಲ ಅದ್ರ ವಿರುದ್ಧ ಧ್ವನಿ ಎತ್ತಲ್ಲ, ಯಾಕೆ ಗೌರ್ಮೆಂಟ್ಸ್ ಶಾಲೆಗಳಲ್ಲಿ ಹೋಗ್ಬಿಟ್ಟು ಗೌರ್ಮೆಂಟ್ ಶಾಲೆಗಳು ಪೈಂಟ್ ಹೊಡೆದಿಲ್ಲ ಅಥವಾ ಅವ್ಯಾವು ಎತ್ತಲ್ಲ, ಅದೇನು ತಲೆ ಬುಡ ಇಲ್ಲದೆ ಅವ್ರು ಇದು ಮಾಡ್ತಾರೆ. ಅದರಲ್ಲೂ ಕೂಡ ನಂಗೆ ಆ ತೇಜಸ್ವಿ ಸೂರ್ಯ ಅವ್ರ ಬಗ್ಗೆ ಇದ್ದಿದ್ದು ರೆಸ್ಪೆಕ್ಟ್ ಯಾವಾಗ ಹೋಯ್ತು ಅಂದರೆ, ನೀವು ಮೋದಿಗೆ ಸಪೋರ್ಟ್ ಮಾಡಿದ್ರೆ ನೀವು ನೇಷನ್ ಅಂತೆ, ಇಲ್ಲಾಂದರೆ ಆ್ಯಂಟಿ ನೇಷನ್ ಅಂತೆ. ಒಂದು MP ಮಾತಾಡೋ ಒಂದು ಮಿನಿಮಮ್ ಕಾಮನ್ ಸೆನ್ಸ್ ಬೇಡವಾ ತೇಜಸ್ವಿ ಸೂರ್ಯ ಅವ್ರಿಗೆ? ಆ ಥರನ ಸ್ಟೇಟ್ಮೆಂಟ್ ಕೊಡುವಂಥದ್ದು. ಒಂದು ಪಾರ್ಟಿಗೆ ಸಪೋರ್ಟ್ ಮಾಡಿಲ್ಲ ಅಂದರೆ ಅದು ಹೆಂಗೆ ಆ್ಯಂಟಿ ನೇಷನ್ ಆಗ್ತಾರೆ? ಏನಾದರೂ ಅದೇನು ಬಿಡಿ, ಓಕೆ. ತೇಜಸ್ವಿ ಸೂರ್ಯ ಅವರು ಇದಲ್ಲ. ಸೊ ಇವಾಗ ರಾಘವ್ ಚಡ್ಡಾ ಅವ್ರನ್ನು ಕೂಡ ರಿಮೂವ್ ಮಾಡಿದ್ದಾರೆ ಇದರಿಂದ, ಡೆಪ್ಯೂಟಿ ಲೀಡರಿಂದ. ಸೊ ರಾಘವ್ ಚಡ್ಡಾ ಅವ್ರು ಏನಾದರೂ ನೆಕ್ಸ್ಟ್ ಅವರೇ ಓನ್ ಪಾರ್ಟಿ ಕಟ್ತಾರಾ ಅಥವಾ ನೆಕ್ಸ್ಟ್ ಎಲೆಕ್ಷನಲ್ಲಿ ಯಾವ ರೀತಿ ಅಥವಾ ಟೈಅಪ್ ಆಗುತ್ತಾ, ಏನು ಮಾಡ್ತಾರೆ ಅಂತ ಕಾದು ನೋಡಬೇಕು. ಒಟ್ಟಾರೆಯಾಗಿ ರಾಘವ್ ಚಡ್ಡಾ ಅವರನ್ನು ರಿಮೂವ್ ಮಾಡಿದ್ದಾರೆ. ಮತ್ತು ಇನ್ನೊಂದು ಕಡೆ BJPಯಲ್ಲಿ ಅಣ್ಣಾಮಲೈ ಅವರನ್ನು ಕೂಡ ಇದು ಮಾಡಿದ್ದಾರೆ. ನಾನು BJP ಅವ್ರಿಗೆ ಯಾರಾದರೂ ಕರ್ನಾಟಕದಲ್ಲಿ ಈ ವಿಡಿಯೋನ ನೋಡ್ತಿದ್ರೆ ಒಂದು ಹೇಳ್ತೀನಿ, ತಮಿಳ್ನಾಡಲ್ಲಿ ಅವರು ದ್ರಾವಿಡ ಪಾಲಿಟಿಕ್ಸಿಂದ ಬರೋದಕ್ಕೆ ಇನ್ನೂ 5 ರಿಂದ 10 ವರ್ಷ ಬೇಕು. ಆದರೆ ಅಣ್ಣಾಮಲೈನ ನಮ್ಮ ಕರ್ನಾಟಕದಲ್ಲಿ ಕರ್ಕೊಬಂದು CM ಕ್ಯಾಂಡಿಡೇಟ್ ಅಂತ ಅನೌನ್ಸ್ ಮಾಡಿ ನೆಕ್ಸ್ಟ್ ಟೈಮ್ 100% 125 ಸೀಟ್ಗಳು BJP ಹೊಡ್ಕೊಳ್ಳುತ್ತೆ. ಆದರೆ ಇದಕ್ಕೆ ಇಲ್ಲ ಆಲ್ರೆಡಿ ಸೀನಿಯರ್ ಲೀಡರ್ಸ್ ಅವರಲ್ಲ, R ಅಶೋಕ್ ಮತ್ತು ವಿಜೇಂದ್ರ ಅವರು ಮತ್ತು ಅವರೆಲ್ಲ ಎಲ್ಲಿ ಬಿಡ್ತಾರೆ ಇಂಥ? ಅಂದರೆ ಅವ್ರಿಗೇನು ರಾಜ್ಯ ಅಭಿವೃದ್ಧಿ ಆಗಬಾರ್ದು, ಜನ ಡೆವಲಪ್ ಆಗಬಾರ್ದು, ಅವ್ರು ಕೂಡ 500,000 ರೂಪಾಯಿಗೆ ನಾವೆಲ್ಲ ಓಟ್ ಹಾಕೊಂಡಿರಬೇಕು. ಒಟ್ಟಾರೆಯಾಗಿ 2 ಬ್ರೇಕಿಂಗ್ ನ್ಯೂಸು. ಒಂದು, ಅಣ್ಣಾಮಲೈ ಅವ್ರನ್ನ ಮೂಲೆ ಗುಂಪು ಮಾಡಿರುವಂಥದ್ದು. ನಾನು ನಿಜ ನೆಕ್ಸ್ಟ್ PM ಮಾಡ್ತಾರೆ ಅಂದ್ಕೊಂಡಿದ್ದೆ. ಅದೇನೋ ಹೇಳ್ತಾರಲ್ಲ, ನಮ್ಮ ದೇಶ ಯಾವುದೇ ಕಾರಣಕ್ಕೂ ಉದ್ಧಾರ ಆಗೋದಕ್ಕೆ ಈ ರಾಜಕಾರಣಿಗಳು ಬಿಡಲ್ಲ, ಆ ರಾಜಕಾರಣಿಗಳನ್ನ ಚೇಂಜ್ ಮಾಡೋದಕ್ಕೆ ಈ ಜನಗಳು ಬಿಡಲ್ಲ. ಏನಕ್ಕಂದರೆ ಜಾತಿ ಮತ್ತು ಧರ್ಮ. ಸೊ ಇದು ಇವತ್ತಿನ ಅಪ್ಡೇಟು. ಸೊ ಕಾದ್ ನೋಡೋಣ ಇದ್ರ ಬಗ್ಗೆ. ರಾಘವ್ ಚಡ್ಡಾ ಅವರನ್ನು ರಿಮೂವ್ ಮಾಡಿರೋದ್ರ ಬಗ್ಗೆ ಆಮ್ ಆದ್ಮಿ ಪಕ್ಷದ ಬಗ್ಗೆ ನೀವೇನು ಹೇಳ್ತೀರಾ? ಮತ್ತು ಅಣ್ಣಾಮಲೈ ಅವ್ರನ್ನ ಮೂಲೆ ಗುಂಪು ಮಾಡಿರೋದ್ರ ಬಗ್ಗೆ ನೀವೇನು ಹೇಳ್ತೀರಾ? ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ.
ಇದೇ ರೀತಿಯಾದ ಮತ್ತಷ್ಟು ವಿಡಿಯೋಗಳಿಗಾಗಿ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಇನ್ನೊಂದು ಮರ್ತೋದೆ, ನರೇಂದ್ರ ಮೋದಿ ಅವ್ರಿಗೆ ಯಾಕೆ ಇಷ್ಟ ಆಗ್ತಿಲ್ಲ ಅಥವಾ ಯಾಕೆ ಇದು ಮಾಡ್ತಿಲ್ಲ ಅಂದರೆ, ಇದುವರೆಗೂ ಒಂದೇ ಒಂದು ಪ್ರೆಸ್ ಮೀಟ್ ಅಟೆಂಡ್ ಆಗಿಲ್ಲ. ಮನಮೋಹನ್ ಸಿಂಗ್ ಅವರು ಬರೋಬ್ಬರಿ 72 ಪ್ರೆಸ್ ಮೀಟ್ಗಳನ್ನು ಅಟೆಂಡ್ ಆಗಿದ್ರು. ಅವೆಲ್ಲ ಪ್ರೆಸ್ ಮೀಟ್ ಅಟೆಂಡ್ ಆಗಿಲ್ಲ ಅಂದ್ರೂ ಕೂಡ ತೊಂದರೆ ಇಲ್ಲ. ಆದರೆ ಫ್ರೀಡಮ್ ಆಫ್ ಸ್ಪೀಚನ್ನು ಕಿತ್ಕೊಳ್ತಿದ್ದಾರೆ. ಅಂದರೆ ಜನಗಳನ್ನು ಯಾವ ರೀತಿ ಮ್ಯಾನ್ಪ್ಲೇಟ್ ಮಾಡಿದ್ದಾರೆ ಅಂದರೆ, ಇಡೀ ದೇಶನ ಅಂಬಾನಿ ಅದಾನಿಗೆ ಸೇಲ್ ಮಾಡಿಬಿಟ್ರೆ ಕೂಡ ನಮ್ಮ ಜನ ಹೇಳೋದು ಜೈ ಮೋದಿ ಜೈ ಮೋದಿ. ಸೊ ಒಂಥರ ಬ್ರೈನ್ ವಾಶ್ ಮಾಡ್ತಿದ್ದಾರೆ, ಎಲ್ಲ TV ಚಾನಲ್ಗಳನ್ನು ಕೊಂಡ್ಕೊಬಿಟ್ಟಿದ್ದಾರೆ. ಸೊ ಇನ್ನು ಹೇಳ್ತಾ ಹೋದರೆ ನರೇಂದ್ರ ಮೋದಿ ಅವರ ಬಗ್ಗೆ ಸಿಂಪಲ್ ನೋಡಿ, ಇಡಿ BJP ಅವ್ರ ಮೇಲೆ ರೈಡ್ ಆಗಲ್ಲ, IT ರೈಡ್ ಆಗಲ್ಲ, CBI ಅವರು ರೈಡ್ ಮಾಡಲ್ಲ. ಸೊ BJP ಬಗ್ಗೆ ಹೇಳ್ತಾ ಹೋದರೆ ಎಂಡೇ ಆಗಲ್ಲ. ಹಂಗಂತ ನಾನು ಕಾಂಗ್ರೆಸ್ ಚೆನ್ನಾಗಿದೆಯಾ, ಕಾಂಗ್ರೆಸ್ BJPಗಿಂತ ವರ್ಸ್ಟ್ ಇದೆ. BJPಯಲ್ಲಿ ಒಂದು ನೆಗೆಟಿವ್ಸ್ 100 ಇದ್ದರೆ ಹೇಳ್ಕೊಳ್ಳೋದಕ್ಕೆ ಒಂದು ಪಾಸಿಟಿವ್ಸ್ ಒಂದು 50 ಆದರೂ ಸಿಗುತ್ತೆ. ಕಾಂಗ್ರೆಸ್ ಅವ್ರ ಹತ್ರ ಒಂದು 10-20 ಕೂಡ ಸಿಗಲ್ಲ ಅವ್ರ ಹತ್ರ. ಇನ್ನು JDS ಇನ್ನು ಏನಾಗುತ್ತೋ ಕಾದು ನೋಡಬೇಕು. ಸೊ ಒಟ್ಟಾರೆಯಾಗಿ ನೆಕ್ಸ್ಟು ಪ್ರಜೆಗೆ ಏನಾದರೂ ಬರುತ್ತಾ ಕಾದು ನೋಡಬೇಕು. ಇದು ಇವತ್ತಿನ ಅಪ್ಡೇಟು. ರಾಘವ್ ಚೆಡ್ ಅವ್ರನ್ನ ರಿಮೂವ್ ಮಾಡಿರೋದು. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ಈ ವಿಡಿಯೋನ ಈಗಲೇ ಎಲ್ಲ ಕಡೆ ಶೇರ್ ಮಾಡಿ.